ಸಂಪರ್ಕದಲ್ಲಿ ದಾಸ. ಹೇಗಿದೆ ದರ್ಶನ್ ಜೈಲು ಜೀವನ? ಬ್ಯಾರಕ್ ಹೇಗಿದೆ? ಭದ್ರತೆ ಎಷ್ಟಿದೆ? 8 ತಿಂಗಳು ಏನೆಲ್ಲ ಸೌಲಭ್ಯ? ಕೋರ್ಟ್ಗೆ ಕೊಟ್ಟ ವರದಿಯಲ್ಲಿ ಏನಿದೆ? ಇದು ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಜೈಲಿನ ದರ್ಶನ. ಜೈಲಲ್ಲಿ ನಟ ದರ್ಶನ್ ಲೈಫ್ ಸ್ಟೈಲ್ ಹೆಂಗಿದೆ? ಯಾಕಂದ್ರೆ ಪ್ರತಿ ಬಾರಿ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ಒಬ್ಬ ಸಾಮಾನ್ಯ ಕೈದಿಗೆ ಸಿಗ್ತಿರುವಂತ ಸೌಲಭ್ಯನೂ ನಟ ದರ್ಶನ್ಗೆ ಸಿಗ್ತಾ ಇಲ್ಲ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಇದೇ ಫಸ್ಟ್ ಹೇಳಿದ್ದು. ಅದಾದ್ಮೇಲೆ ಒಂದು ವರದಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಆ ವರದಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದು ನ್ಯೂಸ್ 18 ಲಭ್ಯವಾಗಿದೆ. ಹಾಗಾದ್ರೆ ಜೈಲಲ್ಲಿ ನಟ ದರ್ಶನ್ ಲೈಫ್ ಸ್ಟೈಲ್ ಹೆಂಗಿದೆ? ಜೈಲಾಧಿಕಾರಿಗಳು ಕೊಟ್ಟಿರುವಂತ ರಿಪೋರ್ಟ್ ನಲ್ಲಿ ಏನಿದೆ? ದರ್ಶನ್ ಜೈಲು ಲೈಫ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಸುಪ್ರೀಂ ಕೋರ್ಟ್ಗೆ ಜೈಲಾಧಿಕಾರಿಗಳು ಸಲ್ಲಿಕೆ ಮಾಡಿರುವಂತ ವರದಿ ಇದು. ಕಾರಾಗೃಹ ಇಲಾಖೆ ಸಲ್ಲಿಸಿರುವಂತ ರಿಪೋರ್ಟ್. ಹಾಗಾದ್ರೆ ದರ್ಶನ್ ಇರುವಂತ ಬ್ಯಾರಕ್ ಹೆಂಗಿದೆ? ಬ್ಯಾರಕ್ ನಲ್ಲಿ ಭದ್ರತೆ ಎಷ್ಟಿದೆ? ಎಷ್ಟು ಜನ ಇಲ್ಲಿವರೆಗೂ ಭೇಟಿಯಾಗಿದ್ದಾರೆ? ಯಾರೆಲ್ಲ ಭೇಟಿ ಮಾಡಿದ್ದಾರೆ? ಊಟ ತಿಂಡಿ ವಾಕಿಂಗ್ಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡಲಾಗಿದೆ ದರ್ಶನ್ಗೆ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಹೋಗ್ತೀವಿ. ಜೈಲಲ್ಲಿ ಕನಿಷ್ಠ ಸೌಲಭ್ಯಗಳು ತನಗೆ ಸಿಗ್ತಾ ಇಲ್ಲ, ಅಲ್ಲಿ ವಾಸ ಮಾಡೋಕೆ ತನ್ನಿಂದ ಆಗ್ತಾ ಇಲ್ಲ ಅಂತೆಲ್ಲ ದರ್ಶನ್ ತನ್ನ ವಕೀಲರ ಮುಖಾಂತರ ಹೇಳಿಸಿದ್ರು. ಅಸಲಿಗೆ ದರ್ಶನ್ಗೆ ಏನೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ ಅಂತ ಹೇಳಿ ಒಂದು ವರದಿ ಕೊಟ್ಟಿದಾರಲ್ಲ, ವರದಿ ಮುಖೇನ ಬಹಿರಂಗ ಆಗಿದೆ. ನಟ ದರ್ಶನ್ ಇರುವಂತ ಬ್ಯಾರಕ್ ನಲ್ಲಿ 24/7 ಭದ್ರತೆಯನ್ನ ನೀಡಲಾಗಿದೆ. ಕಾರ್ಪೆಟ್, ಕಂಬಳಿ, ತಟ್ಟೆ, ಲೋಟ, ಬೌಲ್ ಕೂಡ ನೀಡಲಾಗಿದೆ. ಇನ್ನು ಕೋರ್ಟ್ ಈ ಹಿಂದೆ ಆದೇಶ ಕೊಟ್ಟಿತ್ತು. ಚಾದರ್, ಕಂಬಳಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬೇರೆ ಕೈದಿಗಳು ಕಾರಿಡಾರ್ಗೆ ಬಾರದಂತೆ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಇನ್ನು ಬ್ಯಾರಕ್ ಮುಂಭಾಗದ ಕಾರಿಡಾರ್ನಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ನೋಡಿ, ಕೇರಂ, ದಿನಪತ್ರಿಕೆ, ಮಾಸಿಕ ಪತ್ರಿಕೆ, ಪುಸ್ತಕಗಳ ವ್ಯವಸ್ಥೆನೂ ಆಗಿದೆ. ಜೈಲಿನ ಮೆನು ಏನಿದೆ ಅದೇ ರೀತಿಯಲ್ಲಿ ಆಹಾರ ಪೂರೈಕೆ ಆಗ್ತಾ ಇದೆ. ಮೊಟ್ಟೆ, ಬ್ರೆಡ್, ಹಾಲಿನಂತಹ ಹೆಚ್ಚುವರಿ ಆಹಾರವನ್ನು ಕೂಡ ನೀಡಲಾಗ್ತಾ ಇದೆ. ಇದಿಷ್ಟೇ ಅಲ್ಲ, ದರ್ಶನ್ ನೋಡಕ್ ಯಾರೆಲ್ಲ ಬರ್ತಾರೆ ಅವ್ರು ತರುವಂತ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗೂ ಕೂಡ ಅನುಮತಿಯನ್ನ ಕೊಡಲಾಗಿದೆ. ಇನ್ನು ಕತ್ಲ ಕೋಣೆಯಲ್ಲಿ ನಾನಿದ್ದೀನಿ, ಬೆಳಕನ್ನೂ ನೋಡಿಲ್ಲ. ಲಾಸ್ಟ್ ಟೈಮ್ ವಿಚಾರಣೆ ಹಂತದಲ್ಲಿ ನ್ಯಾಯಾಧೀಶರ ಮುಂದೆ ನನಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಈ ಲೈಫೇ ನನಗೆ ಬೇಡ ಅಂತಾನೂ ದರ್ಶನ್ ಹೇಳ್ಕೊಂಡಿದ್ರು. ಆದ್ರೆ ಬೆಳಿಗ್ಗೆ ಸಂಜೆ 2 ಬಾರಿ ವಾಕಿಂಗ್ಗೆ ಮತ್ತೆ ಯೋಗಾಗೆ ಅವಕಾಶವನ್ನ ನೀಡಲಾಗಿದೆ. ಹತ್ತತ್ರ 8-9 ತಿಂಗಳಲ್ಲಿ 70 ಬಾರಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಜೈಲಿನ ಅಧಿಕಾರಿಗಳು, ಕಾರಾಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ವರದಿಯಲ್ಲಿ ಸಲ್ಲಿಕೆಯನ್ನ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಕನಿಷ್ಠ ಸೌಲಭ್ಯಗಳು ಕೂಡ ತನಗೆ ಸಾಮಾನ್ಯ ಕೈದಿ ರೀತಿಯೂ ಟ್ರೀಟ್ ಮಾಡ್ತಾ ಇಲ್ಲ, ಯಾವ ಸೌಲಭ್ಯನೂ ಸಿಗ್ತಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ನ್ಯೂಸ್ 18ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ದರ್ಶನ್ಗೆ ಏನೆಲ್ಲ ಫೆಸಿಲಿಟಿಯನ್ನ ಜೈಲಲ್ಲಿ ಕೊಡ್ತಾ ಇದ್ದಾರೆ? ಶರ್ಮಿತಾ, ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. 1 ವರ್ಷಗಳ ಕಾಲ ಅವರಿಗೆ ಜಾಮೀನು ಸಿಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಆ ಒಂದು ಜಾಮೀನು ಅರ್ಜಿಯಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡಿ ದರ್ಶನ್ ವಿಚಾರಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೈಲಿನಲ್ಲಿ ನನಗೆ ಇರೋಕೆ ಆಗ್ತಿಲ್ಲ, ಆ ರೀತಿಯಾದಂತಹ ಸೌಲಭ್ಯ ಇಲ್ಲಿದೆ, ನನಗೆ ಕನಿಷ್ಠ ಸೌಲಭ್ಯವನ್ನು ಕೂಡ ಜೈಲಾಧಿಕಾರಿಗಳು ಕೊಡ್ತಿಲ್ಲ ಅನ್ನುವಂತ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ವರದಿಯನ್ನ ಕೇಳಿತು. ಆತನ ಯಾವ ರೀತಿ ನೋಡ್ಕೊಳ್ಳಲಾಗ್ತಿದೆ, ಯಾವ ಫೆಸಿಲಿಟಿಯನ್ನ ಕೊಡಲಾಗ್ತಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ವರದಿಯನ್ನ ಕೇಳುವಂತ ಕೆಲಸವನ್ನ ಮಾಡಿತ್ತು. ಜೈಲಾಧಿಕಾರಿಗಳು ಕೂಡ SPP ಮೂಲಕ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ರು. ಅಂದ್ರೆ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ, ಇಲ್ಲಿವರೆಗೂ ಕೂಡ ಅವರು ಯಾವ್ಯಾವ ಸೌಲಭ್ಯಗಳನ್ನ ಪಡೆದಿದ್ದಾರೆ ಅಂತೇಳಿ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ವರದಿಯಲ್ಲಿ ಪ್ರಮುಖ ಅಂಶಗಳೇನಂದ್ರೆ, ಅಂದ್ರೆ ಇಲ್ಲಿ ಈಗಾಗಲೇ ಒಂದಷ್ಟು ಆರೋಪಗಳನ್ನ ದರ್ಶನ್ ಮಾಡಿದ್ರು, ಸಾಲು ಆರೋಪಗಳನ್ನ ಕೋರ್ಟ್ಗೂ ಕೂಡ ಅರ್ಜಿ ಮೂಲಕ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಕೋರ್ಟ್ನಲ್ಲೂ ಕೂಡ ಒಂದಷ್ಟು ಆದೇಶಗಳನ್ನು ನೀಡಲಾಗಿತ್ತು. ಕೋರ್ಟ್ನ ಆದೇಶದ ಪ್ರಕಾರ ಜೊತೆಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಪ್ರತಿಯೊಂದು ಅಂದ್ರೆ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅದನ್ನ ದರ್ಶನ್ಗೆ ಕೊಡಲಾಗ್ತಿದೆ.
ಅಂದ್ರೆ ಕುಟುಂಬಸ್ಥರಿಗೆ ಭೇಟಿ ಆಗುವಂತ ಅವಕಾಶ ಆಗಿರ್ಬೋದು, ಮತ್ತೆ ಫೋನ್ ಸಂಪರ್ಕ ಅದು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಇದೆ. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಕಳೆದ 8-9 ತಿಂಗಳಲ್ಲಿ ಸುಮಾರು 70 ಬಾರಿ ತನ್ನ ಕುಟುಂಬಸ್ಥರು ಮತ್ತೆ ಸ್ನೇಹಿತರನ್ನ ಭೇಟಿ ಆಗುವಂತ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ. ಅಂದ್ರೆ ಬಂದು ವಿಸಿಟ್ ಮಾಡಿ ಕುಟುಂಬಸ್ಥರು ಇವರನ್ನ ಭೇಟಿಯಾಗಿ ಹೋಗಿದ್ದಾರೆ ಜೈಲಿಗೆ ಬಂದು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ವರದಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇದರ ಜೊತೆಗೆ ಕರೆ ಮಾಡಿ ಕೂಡ ಅಂದ್ರೆ ದೂರವಾಣಿ ಮೂಲಕ ತಮ್ಮ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಲಾಯರ್ಗಳ ಜೊತೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿದೆ. 76 ಬಾರಿ ಇವರು ಫೋನ್ ಸಂಪರ್ಕದ ಮೂಲಕ ಜೈಲಿನಿಂದ ಫೋನ್ ಸಂಪರ್ಕದ ಮೂಲಕ ಇವರು ಮಾತನಾಡಿದ್ದಾರೆ ಟೆಲಿಫೋನ್ ಮೂಲಕ ಅಂತೇಳಿ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಅವರ ವಕೀಲರ ಭೇಟಿಗೂ ಕೂಡ ಅವಕಾಶವನ್ನು ನೀಡಲಾಗಿತ್ತು. 20ಕ್ಕೂ ಹೆಚ್ಚು ಬಾರಿ ಇವರು ತಮ್ಮ ವಕೀಲರನ್ನ ಭೇಟಿ ಮಾಡಿ ಕಾನೂನಿನ ಪ್ರಕಾರ ಕಾನೂನನ್ನ ಯಾವ ರೀತಿ ಎದುರಿಸಬೇಕು, ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ವಕೀಲರ ಜೊತೆ ಕೂಡ ನಿರಂತರವಾಗಿ ಇವರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಉಲ್ಲೇಖವನ್ನು ಮಾಡಲಾಗಿದೆ. ಇದರ ಜೊತೆಗೆ ಅವರ ಆಹಾರದ ವ್ಯವಸ್ಥೆಯು ಕೂಡ ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಆಹಾರವನ್ನ ನೀಡಲಾಗುತ್ತೆ. ಇದರ ಜೊತೆಗೆ ಫಿಸಿಯೋಥೆರಪಿ, ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಬೆನ್ನು ನೋವಿದೆ ಅಂತ ಹೇಳಲಾಗಿತ್ತು. ಫಿಸಿಯೋಥೆರಪಿಸ್ಟ್ ಸೂಚನೆಯ ಮೇರೆಗೆ ಅವರಿಗೆ ಹಾಲಾಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಈ ರೀತಿಯಂತ ಆಹಾರ ಕೂಡ ಹೆಚ್ಚುವರಿಯಾಗಿ ಸೌಲಭ್ಯವನ್ನ ನೀಡಲಾಗ್ತಿದೆ. ಇದರ ಜೊತೆಗೆ ಆತ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ನನಗೆ ನಡೆಯೋದಕ್ಕೆ ಅವಕಾಶ ಕೊಡ್ತಿಲ್ಲ, ಗಾಳಿ ಬೆಳಕು ಇಲ್ಲ, ಈ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ವರದಿಯಲ್ಲಿ ನೀಡಿರುವಂತಹ ವಿಚಾರ ಪ್ರಕಾರ ದೊಡ್ಡದಾದಂತ ಕೊಠಡಿ ಇದೆ, ಅಲ್ಲಿ ಸೀಲಿಂಗ್ ಫ್ಯಾನ್ ನ ವ್ಯವಸ್ಥೆ ಇದೆ. ಅವರಿಗೆ ಬೇಕಾದಂತ ಹೇಳಿ ಕೋರ್ಟ್ ನಿಂದ ಆರ್ಡರ್ ತೆಗೆದುಕೊಂಡು ಬರುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಪ್ರತಿ ತಿಂಗಳು ಕೂಡ ತಿಂಗಳು ಅಥವಾ 2 ತಿಂಗಳಿಗೆ ಹೊಸ ಚಾದರ ಅಥವಾ ಕಂಬಳಿಯನ್ನ ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿತ್ತು. ಅದ್ರ ಪ್ರಕಾರ ಯಾವಾಗ ಅವ್ರು ಕೇಳ್ತಾರೆ ಅಂದ್ರೆ 2 ತಿಂಗಳಿಗೆ ಅಥವಾ 1 ತಿಂಗಳಿಗೆ ಒಂದ್ಸತಿ ಕಂಬಳಿ ಅಥವಾ ಚಾದರನ್ನ ಚೇಂಜ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಮತ್ತೆ ಗಾಳಿ ಬೆಳಕು ಇರುವಂತಹ ಒಂದು ಕೊಠಡಿಯೇ ಇಲ್ಲಿದೆ. ಗಾಳಿ ಬೆಳಕು ಟೈಮ್ ಟು ಟೈಮ್ ಬರುತ್ತೆ. ಮತ್ತೆ ಕಿಟಕಿಗೆ ಕರ್ಟನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಸೊಳ್ಳೆ ಕೂಡ ಒಳಗಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ. ಇದರ ಜೊತೆಗೆ ಬೆಳಿಗ್ಗೆ 7:30 ರಿಂದ 8:30 ಕೂಡ ಅವರಿಗೆ ಯೋಗಾಭ್ಯಾಸ ಮಾಡೋದಕ್ಕೂ ಕೂಡ ಟೈಮ್ ಕೊಡಲಾಗುತ್ತೆ. ಇದರ ಜೊತೆಗೆ ಬೆಳಿಗ್ಗೆ 10:30 ರಿಂದ 1 ಗಂಟೆವರೆಗೂ ಈ ಒಂದು ಸಂದರ್ಭದಲ್ಲಿ ಅವರು ವಾಕ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ವಾಕ್ ಮಾಡೋದಕ್ಕೂ ಅಲ್ಲಿ ಜಾಗ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತೇಳಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇದರ ಜೊತೆಗೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಒಟ್ಟು 2 ಬಾರಿ ದಿನದಲ್ಲಿ ಅವರಿಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಯಾಕಂದ್ರೆ ಅವರು ತಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತೇಳಿ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದರ ಜೊತೆಗೆ ಅವ್ರಿಗೆ ಯಾರು ವಿಸಿಟರ್ ಮಾಡಿ ಬಂದು ಒಂದಷ್ಟು ಶಿಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಎನಿವೇಸ್, ಈಗ ಮತ್ತೆ 2025 ಅಂದ್ರೆ ಕಳೆದ ವರ್ಷ ಆಗಸ್ಟ್ ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ದರ್ಶನ್ ಜೈಲು ಪಾಲಾಗ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ತನಗೆ ಕನಿಷ್ಠ ಫೆಸಿಲಿಟಿನೂ ಸಿಗ್ತಿಲ್ಲ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಜೈಲಿನ ಅಧಿಕಾರಿಗಳು ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅದು ನ್ಯೂಸ್ 18ಗೆ ಲಭ್ಯವಾಗಿರುವಂತ